ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯ 10 ಹಲವು ಇನ್ಫಾರ್ಮೇಷನ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಒನ್ ಆ್ಯನಾ ಕಾಯಿನ್ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯ ವಿಶೇಷವಾದಂತಹ ಕಾಪರ್ ನಿಕ್ಕಲ್ ಒನ್ ಆ್ಯನಾ ನಾಣ್ಯಗಳು ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಸ್ಕೇರ್ ಕ್ಯಾಟಗರಿ ಅಂದರೆ ಏನು ಅಂದರೆ, ಕಾಮನ್ ಕ್ಯಾಟಗರಿ ಅಂದರೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ, ಸ್ಕೇರ್ ಅಂದರೆ ಸ್ವಲ್ಪ ಕಷ್ಟ, ಸ್ವಲ್ಪ ಬೆಲೆ ಕೊಡಬೇಕು ಅದಕ್ಕೆ ಅಂತ, ಮತ್ತು ರೇರ್ ಕ್ಯಾಟಗರಿ ಅಂದರೆ ಹೆಚ್ಚು ಬೆಲೆಯ ಒಂದು ನಾಣ್ಯಗಳು ಅಂತ. ಸೊ ಹಾಗಾದರೆ ಈ ಒಂದು ನಾಣ್ಯದ ವಿಶೇಷತೆ ಏನು? ಇದರ ನಾನು ಆಗಲೇ ಹೇಳಿದಿರೋ ಮೆಟಲ್ ಕಾಂಪೋಸಿಷನು ಕಾಪರ್ ಮತ್ತು ನಿಕ್ಕಲ್ಲು. ಇದರ ತೂಕ ಬಂದು 3.88 ಗ್ರಾಮ್ ಅಷ್ಟು ಇರುವಂಥದ್ದು. ಮತ್ತು ಈ ನಾಣ್ಯ 21 ಎಂಎಂನಷ್ಟು ಡಯಾಮೀಟರ್ನ ಹೊಂದಿರುವಂಥದ್ದು. ಇದಕ್ಕಿರುವಂತಹ ಸ್ಟ್ರಕ್ಚರನ್ನು ಏನಂತಂದರೆ ಸ್ಕ್ಯಾಲೋಪ್ಡ್ ಸ್ಟ್ರಕ್ಚರ್ ಅಂತಾರೆ. ನೀವು ನೋಡ್ತಾ ಇದ್ದೀರಾ, ಈ 10 ಪೈಸದ ಒಂದು ದೊಡ್ಡ ಕಾಯಿನ್ ಬರುತ್ತಲ್ಲ, ಆ ರೀತಿಯ ಸ್ಟ್ರಕ್ಚರ್ ಇರುವಂಥದ್ದು. ಇದನ್ನು ಸ್ಕ್ಯಾಲೋಪ್ಡ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಂದರೆ ಇದರ ಒಂದು ಶೇಪನ್ನು ಸ್ಕ್ಯಾಲೋಪ್ಡ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಉಬ್ಬು ತಗ್ಗುಗಳು ಇರುವಂಥದ್ದು, ಮತ್ತು ಯಾವುದೇ ರೀತಿಯ ಶಾರ್ಪ್ ಎಡ್ಜಸ್ ಇಲ್ಲ, ಎಲ್ಲವೂ ಕೂಡ ಬ್ಲಂಟ್ ಎಡ್ಜಸ್ ಅಂದರೆ ಏನು, ಕರ್ವ್ಡ್ ಎಡ್ಜಸ್ನ ಹೊಂದಿರುವಂತಹ ಈ ಒಂದು ನಾಣ್ಯ. ನಿಮ್ಮ ಬಳಿ ಏನಾದ್ರೂ ಈ ನಾಣ್ಯ ಇತ್ತು ಅಂದರೆ, ಅದರಲ್ಲೂ UNC ಕಂಡೀಷನ್ ನಾಣ್ಯ ಇತ್ತು ಅಂದರೆ ಇದನ್ನು ಬಹಳ ಜೋಪಾನವಾಗಿ ಇಟ್ಟಿಡಿ. ಯಾಕೆಂದರೆ ಈ ನಾಣ್ಯಕ್ಕೆ ದಿನೇ ದಿನೇ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈಗ ಇದು ಸದ್ಯಕ್ಕೆ ಸ್ಕೇರ್ ಕ್ಯಾಟಗರಿಯಲ್ಲಿರುವಂಥದ್ದು. 1950ರಲ್ಲಿ ಒಂದು ನಾಣ್ಯ ಒನ್ ಆ್ಯನಾ ಒಂದು ಸೀರೀಸಲ್ಲಿ ರಿಲೀಸ್ ಆದರೆ ಮತ್ತೆ ರಿಲೀಸ್ ಆಗಿದ್ದು ಮತ್ತೆ 1954ರಲ್ಲಿ. ಸೊ ಇದು ರಿಪಬ್ಲಿಕ್ ಆಫ್ ಇಂಡಿಯಾದ ನಾಣ್ಯನೇ, ಇದು ಬ್ರಿಟಿಷರ ನಾಣ್ಯ ಅಲ್ಲ. ನೀವು ನೋಡ್ತಾ ಇದ್ದೀರಾ, ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ಎತ್ತು ಅಂದರೆ ಏನು, ಒಂದು ಹೊಲ ಉಳುವಂತಹ ಎತ್ತಿನ ಚಿತ್ರ ಇರುವಂಥದ್ದು. ಅದರ ಸುತ್ತಲೂ ಒನ್ ಆ್ಯನಾ ಅಂತ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದು 1954 ಮತ್ತು 1950 ಕೆಳಗಡೆ ಬಾಂಬೆ ಮಿಂಟ್ ಇರುವಂಥದ್ದು. ಹೌದು, ಇದು ಸಿಂಗಲ್ ಮಿಂಟ್ನ ನಾಣ್ಯ. ಸಿಂಗಲ್ ಮಿಂಟ್ 2 ವರ್ಷಗಳಲ್ಲೂ ಇದು ಒನ್ ಆ್ಯನಾ ಸೀರೀಸಲ್ಲಿ ಸಿಂಗಲ್ ಮಿಂಟಿಂದ ರಿಲೀಸ್ ಆಗಿರುವಂಥದ್ದು. ಯಾವುದೇ ರೀತಿಯ ಬೇರೆ ಮಿಂಟ್ಗಳು ಇದನ್ನು ಮುದ್ರಿಸಿಲ್ಲ, ಕೇವಲ ಬಾಂಬೆ ಮಿಂಟ್ಗಳಿಂದ ಮಾತ್ರ ಬಂದಿರುವಂಥದ್ದು. ಹಾಗಾಗಿ ನೀವು ಮಿಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ನಾಣ್ಯದಲ್ಲಿ ಒನ್ ಆ್ಯನಾ ಅಂತ ಇತ್ತು ಅಂದರೆ ಬಾಂಬೆ ಮಿಂಟೇ ಆಗಿರುತ್ತೆ. ಐದರ್ 1950 ಇಲ್ಲಾಂದರೆ 1950 ಆರ್ 1954 ಎರಡರಲ್ಲಿ ಒಂದು ವರ್ಷದಲ್ಲಿ ಇದು ಬಿಡುಗಡೆ ಆಗಿರುತ್ತೆ, ಅಥವಾ ನಿಮ್ಮ ಹತ್ರ ಇರೋ ನಾಣ್ಯ ಎರಡರಲ್ಲಿ ಒಂದು ವರ್ಷದ ನಾಣ್ಯ ಆಗಿರುತ್ತೆ. ಸೊ ಹಾಗಾದರೆ ಯಾವ ಒಂದು ಇಸವಿಯ ನಾಣ್ಯಕ್ಕೆ ಹೆಚ್ಚು ಬೆಲೆ? ನೋಡಿ, 1950ರ ಬಾಂಬೆ ಮಿಂಟಿನ ನಾಣ್ಯಕ್ಕೆ ಹೆಚ್ಚು ಬೆಲೆ ಇರುವಂಥದ್ದು ₹1200 UNC ಕಂಡೀಷನಲ್ಲಿ, ಅಥವಾ ನಾರ್ಮಲ್ ಯೂಸ್ಡ್ ಕಂಡೀಷನ್ ಇದೆ ನನ್ನ ಹತ್ರ, ಸ್ವಲ್ಪ ಫೈನ್ ಆಗಿದೆ ಅಂತ ಅಂದರೆ ಒಂದು ₹400, ₹300ರಿಂದ ₹400 ಸಿಗುತ್ತೆ. ಅಥವಾ ಯೂಸ್ಡ್ ಕಂಡೀಷನ್ ನಾಣ್ಯಕ್ಕೆ ₹100-120 ಯೂಸ್ಡ್ ಕಂಡೀಷನ್ ನಾಣ್ಯ ಸಿಕ್ಬಿಡುತ್ತೆ. ಸೊ UNC ಕಂಡೀಷನ್ ನಾಣ್ಯ ಇದ್ದರೆ ಮಾತ್ರ ಈ ಒಂದು ಒನ್ ಆ್ಯನಾ ಸೀರೀಸಲ್ಲಿರುವಂತಹ 1950 ಆಗಿರ್ಬೋದು, 1954 ಆಗಿರ್ಬೋದು, ಎರಡೂ ಇಸವಿಯಲ್ಲೂ UNC ಕಾಯಿನ್ ಇದ್ದರೆ ಮಾತ್ರ ಹೆಚ್ಚಿನ ಬೇಡಿಕೆ ಇರುವಂಥದ್ದು. ತುಂಬ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಮೊದಲೆಲ್ಲ UNC ಕಾಯಿನು ಬರೀ ₹300-400 ಇತ್ತು, ಇವತ್ತು ₹1200 ಆಗಿರುವಂಥದ್ದು 1950ದು. 1954 ಏನು ಕಡಿಮೆ ಇಲ್ಲ, ₹1000 ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಬೆಲೆ ಪುಸ್ತಕದಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೇನೆ. ಸಾಯಿನಾಥ್ ರೆಡ್ಡಪ್ಪ ಅವರ ಪುಸ್ತಕದಲ್ಲಿ ಇದರ ಬೆಲೆನ ತೋರಿಸ್ತಾ ಇದ್ದೇನೆ. ಆಸಕ್ತರು ಇವನ್ನ ಕಲೆಕ್ಷನ್ಗೋಸ್ಕರ ಇಟ್ಕೊತೀರಾ ಅಂತ ಅಂದರೆ ಖಂಡಿತವಾಗಲೂ ನೀವೇನು ಮಾಡಬಹುದು ಅಂದರೆ, ಕಾಯಿನ್ ಎಕ್ಸಿಬಿಷನ್ಗಳಿಗೆ ಬಂದು ಇದನ್ನು ನೀವು ಈಸಿಯಾಗಿ ತೊಗೊಳ್ಬಹುದು. ಅಲ್ಲಿ ಸಿಗುತ್ತೆ ನಿಮಗೆ ಒನ್ ಆ್ಯನಾ ಕಾಯಿನ್ಗಳು. ಮಾರೋದಕ್ಕೆ UNC ಕಾಯಿನ್ ಇದ್ದರೆ ಶ್ರೇಷ್ಠ, ಇಲ್ಲಾಂದರೆ ಅಷ್ಟೊಂದು ಈಸಿಯಾಗಿ ಮಾರೋಕ್ಕಾಗೋದಿಲ್ಲ. ಯಾಕೆಂದರೆ ಇದೆಲ್ಲ ಬಳಿನೂ ಎಲ್ಲ ಕಲೆಕ್ಟರ್ಸ್ ಹತ್ರನೂ ಈಸಿಯಾಗಿ ಸಿಕ್ಬಿಡುತ್ತೆ. ಎಲ್ಲರ ಹತ್ರನೂ ಇದು ಇದ್ದೇ ಇರುತ್ತೆ. ಕಲೆಕ್ಟರ್ಸ್ ನಾನು ಹೇಳಿದಾರೋ, ಸಾಮಾನ್ಯ ಜನಗಳ ಹತ್ರ ಅಲ್ಲ. ಹಾಗಾಗಿ ಈ ವಿಡಿಯೋ ತುಂಬ ಕುತೂಹಲಕವಾಗಿತ್ತು ಅಥವಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮ್ಗೆ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ.